हिंदू टीवी न्यूज में आप सभी दर्शकों का स्वागत है। मैं आपके साथ रजाक इनामदार। ಪ್ರಭಾವಿ ನಾಯಕ ಯಾರಂದ್ರ ಬಸವರಾಜ ಪಾಟೀಲ್ ಯತ್ನಾಳ್ ಅಂತ ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಿದೆ ಮತ್ತು ಈ ನಿನ್ನೆ ನಡೆದ ಬೆಳವಣಿಗೆ ಸಾಕಷ್ಟು ಜನರಿಗೆ ಮನಸ್ಸಿಗೆ ನೋವಾಗಿದೆ। ನಮ್ಮ ಹಿರಿಯರು ಹೇಳಿದಂಗೆ ದೆಹಲಿಯಲ್ಲಿ ಎಲ್ಲ ಮಹಾನ್ ನಾಯಕರು ಅದರ ಬಗ್ಗೆ ಇನ್ನೊಂದು ಪುನರ್ ಪರಿಶೀಲನೆ ಮಾಡಿ ಅವರು ಉಚ್ಚಾಟನೆ ಮಾಡೋದು ವಾಪಸ್ ತಗೋಬೇಕಂತ ವಿನಂತಿ ಮಾಡ್ತೀವಿ। ತದನಂತರ ಅವರು ಬಿಜೆಪಿ ಪಕ್ಷಕ್ಕೆ ಯಾವುದೋ ಮುಜುಗರ ಆಗುವಂಥ ಕೆಲಸ ಏನು ಮಾಡಿಲ್ಲ, ಪಕ್ಷ ಕಟ್ಟುವಲ್ಲಿ ಸಂಘಟನೆ ಮಾಡುವಲ್ಲಿ ಸಾಕಷ್ಟು ದುಡಿದಿದ್ದಾರೆ। ಹಿಂದೆ ಯಾರು ಇದಾದಾಗ ವಿಜಯಪುರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಶಾಸಕರಾಗ್ಯಾರ, ಲೋಕಸಭೆ ಸದಸ್ಯರಾಗ್ಯಾರ, ಅಟಲ್ ಬಿಹಾರಿ ವಾಜಪೇಯಿ ಅಂತ ಮುತ್ಸದ್ದಿ ರಾಜಕಾರಣದಲ್ಲಿ ಸಚಿವರಾಗಿದ್ದಾರೆ। ಸಾಕಷ್ಟು ಬ್ರಾಡ್ಗೇಜ್ ಹೋರಾಟ ಇರ್ಬೋದು, ಇನ್ನಿತರ ನೀರಾವರಿ ಹೋರಾಟ ಇರ್ಬೋದು, ಉತ್ತರ ಕರ್ನಾಟಕ ಅನ್ಯಾಯ ಆದಾಗ ಧ್ವನಿ ಎತ್ತುವುದಂಥ ಕೆಲಸ ಆಗಿರ್ಬೋದು, ಇವೆಲ್ಲ ಮಾಡಿದ್ದಾರೆ। ಒಂದೇ ಒಂದಂದ್ರೆ ಅವರು ಹಿಂದುತ್ವ ಪರವಾಗಿ ನಿಲ್ಲುವುದಾಗಲಿ ಅಥವಾ ಯಾರಿಗೆ ಅನ್ಯಾಯ ಆದಾಗ ಧ್ವನಿ ಎತ್ತುವುದಾಗಲಿ ಈ ಕೆಲಸ ಮಾಡಿದ್ದಾರೆ। ಆದ ಕಾರಣ ಕುಟುಂಬ ರಾಜಕಾರಣ ಮಾಡಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಯಾರಿಗೆ ಅನ್ಯಾಯ ಆಗಬಾರ್ದು, ಯಾರು ದುಡಿದಿದ್ದಾರೆ ಹಿರಿಯರಿಗೆ ಗೌರವ ಸಿಗಬೇಕು, ಹಿರಿಯರಿಗೆ ಮನ್ನಣೆ ಹಾಕ್ರಿ, ಹಿರಿಯರ ಮಾತುಗಳನ್ನು ತಾವೆಲ್ಲ ಕಡೆಗಣಿಸಬಾರ್ದು ಅನ್ನುವಂಥ ದೃಷ್ಟಿ ಇಟ್ಕೊಂಡು ಅವ್ರು ಹೋರಾಟ ಮಾಡೋದು ಹೊರತಾಗಿ ಯಾರು ದ್ವೇಷ ಇಲ್ಲಿದ್ದಾರೆ। ಆದ ಕಾರಣ ನಾವು ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ತೀವಿ, ಇದು ಮತ್ತೊಂದು ಸಲ ಪುನರ್ ಪರಿಶೀಲನೆ ಮಾಡಿ ಅವರು ಉಚ್ಚಾಟನೆ ವಾಪಸ್ ತೆಗೆದುಕೊಳ್ಬೇಕು। ಅದೇ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಗನ ಕೊಟ್ಟ ಮೇಲೆ ಅವರು ವಿರೋಧ ಮಾಡಿಲ್ಲ, ಅವರು ಮಾಜಿನೇ ಇವರು ಮಾಜಿನೇ, ಅವ್ರ ಮಗನಿಗೂ ಟಿಕೆಟ್ ಕೊಟ್ಟರು, ಈ ಮಗನ ಕೊಟ್ಟರು, ಅದು ಅಲ್ಲಿ ಸ್ಟ್ಯಾಂಡ್ ಬೇರೆ ಇಲ್ಲಿ ಸ್ಟ್ಯಾಂಡ್ ಬೇರೆ ಹೊರತು ಹೋಗಿ ಪ್ರಚಾರ ಮಾಡಿಬಿಟ್ರು ಶಿಕಾಗೋಳ ಒಂದು ಯಡಿಯೂರಪ್ಪ ಒಂದು ಸ್ಟ್ಯಾಂಡ್ ಬೇರೆ, ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿ ಸ್ಟ್ಯಾಂಡ್ ಬೇರೆ, ಕುಟುಂಬ ರಾಜಕಾರಣ ಒಂದೇ ಥರ ಇರುವುದಿಲ್ಲ, ಒಂದೇ ಥರ ಇತ್ತು। ಅಲ್ಲ ಮುಂದೆ ನಮ್ಮ ನಾಯಕರಿಗೆ ನಾವು ಭೇಟಿ ಆಗ್ಲಕ್ಕೆ ಏನು ಪ್ರಾಬ್ಲಮ್ ಏನದ ರೀ? ನಮ್ಮ ವರಿಷ್ಠರಿಗೂ ಭೇಟಿ ಆಗ್ತೀವಿ, ನಮ್ಮ ಹಿರಿಯರಿಗೆ ಭೇಟಿ ಆಗ್ತೀವಿ, ನಮ್ಮದೇ ಪಕ್ಷದ ನಮ್ಮ ಪಕ್ಷದವ್ರು ನಮಗೆ ಒಂದ್ಸಲ ಹೇಳ್ತಾರೆ, ಅವ್ರಿಗೆ ಒಂದ್ಸಲ ಹೇಳ್ತಾರೆ, ಕನಿಷ್ಠ ವಾರ್ನಿಂಗ್ ಮಾಡ್ತಾರೆ, ಅದು ಪಕ್ಷದ ಒಳಗೆ ನಡೆದಿರ್ತದೆ, ಪಕ್ಷದ ಒಂದು ಚೌಕಟ್ಟಿನಲ್ಲಿ ನಡೆದಿರ್ತದೆ, ಅದು ನಡೀತದೆ। ನಾವು ನಿಯೋಗ ರೂಪದಲ್ಲಿ ನಾವು ನಮ್ಮ ಯಾರು ಸಕ್ರಿಯ ಕಾರ್ಯಕರ್ತರು ಹಿರಿಯರು ಅದೀವಿ ಎಲ್ಲರೂ ಸೇರಿ ಅದ್ರ ಬದಲು ವಿಚಾರ ಮಾಡಿ ಮುಂದೆ ಅದ್ರ ಬದಲು ನಿರ್ಣಯ ಮಾಡ್ಕೊತ ಹೋಗ್ತೀವಿ, ಮಾಡ್ತೀವಿ, ಎಲ್ಲ ನಾಯಕರಿಗೆ ಭೇಟಿ ಆಗ್ತೀವಿ। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।